ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಏನಕ್ಕೆ ಕುಣಿತಾ ಇದ್ದೀನಂದ್ರೆ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಏನಕ್ಕಂದ್ರೆ ಇವ್ನ್ ಗೆಲ್ತಾನ ಇಲ್ಲ ಇವಳು ಗೆಲ್ತಾನ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಆಮೇಲೆ ಜೊತೆಗೆ ನನ್ನ ಅನಿಸಿಕೆ, ಈಗ ಹೆಂಗ ಓದ್ಸಲಿ ಇವನಿಗೆ ಒಂದ್ ಸ್ವಲ್ಪ ರಿಯಲೈಸ್ ಐತೆ, ನಮ್ ಚೋಟ ಮರಿಗೂ ರಿಯಲೈಸ್ ಆಗಿದೆ. ಓದ್ಸಲಿ ವಿನ್ನರ್ ಆದಂತ ಚಿರೋ ಈ ಸಲಿ ವಿನ್ನರ್ ಆಗ್ಬೇಕು ಅಂತ ಇರೋ ಭವಿತಾ, ಈ ಸಲಿ ನಾನು ವಿನ್ ಆಗ್ತೀನಿ ಅನ್ನೋ ಭವಿತಾ. ಯಾರು ವಿನ್ ಆಗ್ತಾರಂತ ನನ್ಗಂತೂ ಗೊತ್ತಿಲ್ಲ, ಬಟ್ ಒಬ್ರಂತೂ ವಿನ್ ಆಗೇ ಆಗ್ತಾರೆ. ಅಂಡ್ ಇವತ್ತಿನ ಬ್ಲಾಗು ಗೆಸ್ ದಿ ಕನ್ನಡ ಚಾಲೆಂಜ್. ಇಂಗ್ಲಿಷ್ ಅಲ್ಲಿ ನಾವು ಬರ್ದಿರ್ತೀವಿ ಸಾಂಗ್ ತಾನೆ. ಗೆಸ್ ದಿ ಕನ್ನಡ ಸಾಂಗ್ ಚಾಲೆಂಜ್. ಗೆಸ್ ದಿ ಕನ್ನಡ ಚಾಲೆಂಜ್ ಅಂದ್ರೆ ಅದೆಲ್ಲ ಅಪ್ಡೇಟೆಡ್ ಇಂಗ್ಲಿಷ್. ಯು ಡೋಂಟ್ ನೋ ಅನ್ಎಜುಕೇಟೆಡ್ ಕಾಂಟ್ರಿಬ್ಯೂಟ್. ಯು ಸ್ಟಡಿಂಗ್ ಇನ್ 10th. You have to understand everything like me. Yeah? Okay? Done? Okay? ಗೈಸ್, ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇಂಗ್ಲಿಷ್ ಹೇಳಿದಾಗ ಯಾರು ಫಸ್ಟ್ ಹೇಳ್ತಾರೋ ಅವರೇ ಫಸ್ಟ್ ಅಂತ. ಅಂಡ್ ಈ ಒಂದು ಆಟದಲ್ಲಿ ಆನೆಸ್ಟ್ಲಿ ಒಬ್ರನ್ನೇ ನಾನು ಕರ್ಕೊಂಡು ಹೋಗೋದು. ಯಾರೇ ಗೆದ್ರು ಏನೇ ಆದ್ರೂ ಗೊತ್ತಿಲ್ಲ, ಒಬ್ರನ್ನೇ ಕರ್ಕೊಂಡು ಹೋಗೋದು. ಟಿವಿ ಆಫ್ ಮಾಡಿಸು ನನ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗ್ತಾರ ಕಾನ್ಸಂಟ್ರೇಷನ್ ನನಗೆ ಅದು ಬೀಳ್ತಿದೆ ಅಲ್ಲಿ ಸ್ವಲ್ಪ. ಅಂಕಲ್ ಅದು ಆಫ್ ಮಾಡ್ಬಿಡಿ, ಇದು ಆಫ್ ಮಾಡ್ಬಿಡಿ. ಅವನಿಗೆ ಗಿಫ್ಟ್ ಅಂತ ಹೇಳುತ್ತಲ್ಲ, ಸೀರಿಯಸ್ ಆಗ್ಬಿಟ್ಟು ಯೋ ಕಾನ್ಸಂಟ್ರೇಟ್ ಮಾಡ್ಬೇಕು. ಆದ್ರೂ ಅದು ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೆ. ಅದು ರೆಡ್ ಬಟನ್ ಒತ್ಬಿಡಪ್ಪ. ಈ ಒಂದು ಆಟದಲ್ಲಿ ಯಾರು ವಿನ್ ಇನ್ನೊಂದು ಹೇಳ್ಬೇಕಿತ್ತು. ಕರೆಕ್ಟ್, ಓದ್ ಬ್ಲಾಗ್ ಅಲ್ಲಿ ಚಿರುಗೆ ಅಂಡರ್ವೇರ್ ಕೊಡ್ಸಿ ಅಂತ ಗಿಫ್ಟ್ ಹೇಳಿದ್ರೆ ಪಕ್ಕ ಕೊಡಿಸ್ತೀನಿ, ಪಕ್ಕ ನಿಜವಾಗ್ಲೂ ಕೊಡಿಸ್ತೀನಿ. ಓಕೆ, ಡನ್. ನಾನು ಆ ಕಮೆಂಟ್ ನೋಡ್ಬಿಟ್ಟು ಬಿದ್ದು ನಗ್ತಾ ಇದ್ದೀನಿ ನಾನು. ಈ ಒಂದು ಬ್ಲಾಗ್ ಅಲ್ಲಿ ಇವತ್ತಿನ ಆಟದಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಏರೋಪ್ಲೇನ್ ಅಲ್ಲಿ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇದ್ರಲ್ಲಿ ಆದ್ರೆ ಕರ್ಕೊಂಡು ಹೋಗೋದು ಒಬ್ರನ್ನೇ. ಯಾರು ಗೆಲ್ತಾರೋ ಅವ್ರನ್ನೇ. ಬನ್ನರ್ಘಟ್ಟದಲ್ಲಿ ಯಾರು ಗೆಲ್ತಾರೋ ಅವ್ರ ಮಾತ್ರ. ಫ್ಯಾಮಿಲಿನೂ ಇಲ್ಲ. ನಾನು ನೋಡ್ತೀನಿ ಎಲ್ಲ ಸಲ್ಯೂಟ್ ಎಲ್ಲ ಹೊಡಿತಾ ಇದ್ಯಾ. ಫ್ಯಾಮಿಲಿನೂ ಇಲ್ಲ, ಒಬ್ರನ್ನೇ ಮಾತ್ರ. ಚಾನ್ಸ್ ಇಲ್ಲ, ಒಬ್ರನ್ನೇ ಕರ್ಕೊಂಡು ಹೋಗೋದು ನಾನು. ಅಂದ್ರೆ ಫ್ಯಾಮಿಲಿ ನೆಕ್ಸ್ಟ್ ಹೋಗೋಣ. ಬಟ್ ಇವಾಗ ಈ ಆಟದಲ್ಲಿ ಯಾರು ಕರ್ಕೊಂಡು ಹೋಗ್ತಾರೋ, ಸೊ ಯಾರು ಗೆಲ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ರೆಡಿನಾ? ಯಾರು ಗೆಲ್ಲೋದು? ನಾನೇ. ಶೋರ್? ಡೆಫಿನೆಟ್ಲಿ. ಐ ಬಿಲೀವ್ ಮೈ ಸೆಲ್ಫ್. ಅವಳು ಲಾಸ್ಟ್ ಅಲ್ಲಿ ಹೇಳ್ತಾಳೆ ನಾನೇ ಗೆಲ್ಲೋದು ಅಂತ. ಶುರು ಮಾಡೋಣ ಗೈಸ್. ಎವ್ರಿ ಟೈಮ್ ಇನ್ ಯುವರ್ ಐಸ್ ಐ ಸಿ ಮೈ ಸೆಲ್ಫ್ ಇನ್ ಯು. ಇನ್ನೊಂದ್ಸರಿ ಒನ್ಸ್ ಮೋರ್. ಎವ್ರಿ ಟೈಮ್ ಇನ್ ಯುವರ್ ಐಸ್ ಐ ಸಿ ಮೈ ಸೆಲ್ಫ್ ಇನ್ ಯು. ಇನ್ನೊಂದ್ಸರಿ ಹೇಳು. ಎವ್ರಿ ಟೈಮ್ ಇನ್ ಯುವರ್ ಐಸ್ ಐ ಸಿ ಮೈ ಸೆಲ್ಫ್ ಇನ್ ಯು. ನೀನೇ ನಾನಂತೆ. ಈಗ ಯಾವ್ದೇ ಸಾಂಗ್ ಬಂದ್ರು ಫುಲ್ ಫೇಮಸ್ ಸಾಂಗ್ಗಳೇ ನಿಮಗೆ ಗೊತ್ತಿರುವಂತದ್ದು ಹಾಕಿರೋದು. ಸೋತ್ಬಿಟ್ಟ ಕಣ್ಣ ಸಲಿಗೆ ಸಾಂಗ್ ಯಾವ್ದು ಗೊತ್ತದ ಇಲ್ಲಿ? ಸರಿ, ನೀನು ನೆಕ್ಸ್ಟ್ ಕ್ಲೂ ಕೊಡು. ಇದು ಬಚ್ಚನ್ ಫಿಲಂ ಸಾಂಗ್. ಇವಳಿಂದ ಬಚ್ಚನ್ ಯಾವ ಮೂವಿ? ಬಚ್ಚನ್ ಫಿಲಂ ಸಾಂಗ್, ಕಿಚ್ಚ ಸುದೀಪ್ ಅದು. ನೆಕ್ಸ್ಟ್ ಕ್ಲೂ ಕೊಡ್ತಾ ಇರ್ತಿರೋ ನೀನು. ಕಂಡಿಡಿಯಲ್ಲ ಅಂತ ನನಗೆ ಗೊತ್ತು. ಅಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಸಾಂಗ್ ಹೇಳಿದ ತಕ್ಷಣ ಯಾರು ಫಸ್ಟ್ ಹೇಳ್ತಾರೋ ಅವರೇ. ನಿನ್ನ ಕಣ್ಗಳಲ್ಲಿ ನನ್ನ ಬಿಂಬ ಕಾಣೆನು. ಸ್ಟಾರ್ಟ್ ಮಾಡಿ ನಾನು. ನಿನ್ನ ಕಣ್ ಇರ ನೀನು ಬಚ್ಚೆ ಹೇಳ್ಬೇಕು. ಫಸ್ಟ್ ಲೈನ್ ಕರೆಕ್ಟ್ ಆಗಿ ಇಬ್ರು ಹೇಳಿಲ್ಲ ಕರೆಕ್ಟ್ ಆಗಿ. ಇಬ್ರು ಫಸ್ಟ್ ಲೈನ್ ಹೇಳಿಲ್ಲ. ಫಸ್ಟ್ ಲೈನ್ ಹೇಳಿಲ್ಲ. ಸದಾ ನಿನ್ನ ಕಣ್ಣ ಟ್ಯೂನ್ ಕೊಟ್ಟಾದ್ಮೇಲೆ ಇಬ್ರಲ್ಲಿ ಒಬ್ರು ಯಾರಾದ್ರೂ ಒಬ್ರು ಕಂಡು ಹಿಡಿತಾರೆ. ಬಟ್ ಏನಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇವ್ರಿಬ್ರು ಹೇಳಿದೆ, ನೀವು ಇಬ್ರಲ್ಲಿ ಯಾರು ಫಸ್ಟ್ ಲೈನ್ ಕರೆಕ್ಟ್ ಆಗಿ ಹೇಳ್ತಾರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ಬೇಕಿತ್ತು. ತಿರುಗಿಸ್ಬೇಡ ಮಾತುಗಳು ನೀನು. ಸೋತ ಮೇಲೆ ನಾನು ಹಂಗೆ ಹೇಳ್ತಾ ಇದ್ದಿದ್ದು. ಇನ್ನೂ ಎಷ್ಟೊಂದು ಕ್ವಶನ್ ಐತೆ. ಮೊದಲನೇ ಸಾಂಗ್ಗೆ ವಿಕೆಟ್ ಔಟ್ ಆಗ್ಬಿಟ್ಟೈತೆ. ಏನ್ ಗೊತ್ತಾ, ಇಂಗ್ಲಿಷ್ ಹೇಳಿದ ತಕ್ಷಣ ಕನ್ನಡ ಕಷ್ಟ,
ಕ್ಲೂ ಕೊಡ್ಕೊಂಡು ಹೋಗ್ತೀವಲ್ಲ, ಅದರಲ್ಲಿ ಟ್ಯೂನ್ ಹೇಳಿದ ತಕ್ಷಣ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಬಟ್ ನಮಗೆ ಫಸ್ಟ್ ಲೈನ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಲೈನ್ ಹೇಳಾದ್ಮೇಲೆ ಅದನ್ನ ಏನಾದ್ರು ರಾಂಗ್ ಹೇಳಿದ್ರು ಬಟ್ ಅವ್ರಿಗೆ ಪಾಯಿಂಟ್ ಬರುತ್ತೆ. ಬಟ್ ಬುಜ್ಜಿ ಕರೆಕ್ಟ್ ಆಗಿ ಹೇಳಿದ್ಲು, ಆದ್ರೆ ಫಸ್ಟ್ ಲೈನ್ ಮಾತ್ರ ಹೇಳಿಲ್ಲ. ನಮಗೆ ಫಸ್ಟ್ ಲೈನ್ ಹೇಳ್ಬಿಟ್ಟ. ಹಿಂಗ ಬಂದಿನಿ. ರೆಡಿನಾ? ಕಮಾನ್, ಕಂಡಿಡಿಬೇಕು. ಈ ಸಲ ನಿಂದೆ ಆಟ. ಓಕೆ. ಫಾಸ್ಟಿಂಗ್ ಇನ್ ದಿಸ್ ಐಸ್ ಲೈಟ್ಲಿ ಇಫ್ ಯು ಹೈಡ್ ಫ್ರಮ್ ಮೀ. ಫಾಸ್ಟಿಂಗ್ ಫಾಸ್ಟಿಂಗ್ ಇನ್ ದಿಸ್ ಅಂದ್ರೆ ಅದ್ರಲ್ಲಿ 2 ಪದ ಐತೆ ಅಣ್ಣ. ಒಂದು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ. ಗುಡ್ ಒನ್ ಸಗಾದ ಕಂಡಿಡ್ದ. ಸುನಿರ ಈ ವ್ಲಾಗ್ ನಮ್ಮ ಅಪ್ಪ ನೋಡಿದ್ರೆ ಬೈ. ರೆಡಿ? ಲೆಟರ್ ಬೋಟ್ ಐ ನೀಡ್ ಟು ಸಿಟ್ ಇನ್ ಎಕ್ಸಾಕ್ಟ್ ಟೈಮ್. ಏನೋ ಲೆಟರ್ ಅವ್ನು ಕಂಡಿಡಿತಿಲ್ಲ. ಕಮಾನ್ ಬೇಗ. ಲೆಟರ್ ಬೋಟಾ? ಲೆಟರ್ ಅದೊಂದು, ಬೋಟ್ ಅದೊಂದು. ಐ ನೀಡ್ ಟು ಸಿಟ್ ಇನ್ ಎಕ್ಸಾಕ್ಟ್ ಟೈಮ್. ಲೆಟರ್ ಆರ್ ಪೇಪರ್, ಅದಾದ್ಮೇಲೆ ಬೋಟ್. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಗಿದೆ. ಹೇಳ್ಕೊಳ್ಬಿಟ್ಟ. ಇಲ್ಲ, ನಾನು ಹೇಳ್ಕೊಡ್ತೀನಪ್ಪ. ಸೂಪರ್ ಕ್ರೇಜಿ. 2-1. ಇವಾಗ ಓಪನ್ ಮಾಡಲ್ಲ ಬೋಣಿ. ರೆಡಿನಾ? ಕಾನ್ಸಂಟ್ರೇಟ್ ಬುಜ್ಜಿ, ಗೇಮ್ ಕಾನ್ಸಂಟ್ರೇಟ್ ಮಾಡಿ. ಏರೋಪ್ಲೇನ್ ಊಟ. ನಾನು ಅದಿಂಗ್ ಮರ್ತ್ಬಿಟ್ಟೆ ಅದು. ಐ ರಿಮೆಂಬರ್ ಕರೆಕ್ಟ್ಲಿ ದ ರೀಸನ್ ಫಾರ್ ಆಲ್ ಇಸ್ ಸ್ಮೈಲ್. ನೆಕ್ಸ್ಟ್ ಸಾಂಗು, ಐ ರಿಮೆಂಬರ್ ಕರೆಕ್ಟ್ಲಿ ದ ರೀಸನ್ ಫಾರ್ ಆಲ್ ಇಸ್ ಸ್ಮೈಲ್. ಕಂಡಿಡ್ತೇನೆ ಬುಜ್ಜಿ, ಗೊತ್ತೇನೆ ಇದು. ಕಂಡಿಡಿಯ ಟೈಮ್ ತಗೊಳ್ಳೋ. ನೋಡ್ಬೇಕು ನೋಡ್ತಿದ್ದಲ್ಲ. ಏನೋ ಒಳ್ಳೆ ಮೂಮೆಂಟ್ ಅಲ್ಲಿ ಏನೋ ತಿಳ್ಕೊಂಡು. ಕಮಾನ್ ಇಬ್ರು. ಕಾಗದದ ನಂದು ಹೇಳ್ತಾರಲ್ಲಮ್ಮ, ಗೊತ್ತಿಲ್ಲ. ಕ್ಲೂ. ಈ ಫಿಲಂ ಹೀರೋ ಬಂದ್ಬಿಟ್ಟು ಗಣೇಶ್. ಗಣೇಶ್ ನೋಡ್ತಾನೆ ಮಾತಿನ ಯಾವ್ದೋ ಒಂದು ಸಾಂಗ್ ಐತೆ, ಅದರಲ್ಲಿ ಬರ್ತಾನೆ ಇಲ್ಲ. ಸರ್ ನಾನು ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಲ, ಮಾರ್ಕ್ಸ್ ಇದು ಕೊಡ್ತೀಯ ಪಾಯಿಂಟು. ಓಕೆ, ಇವಾಗ ನೆಕ್ಸ್ಟ್. ಇವಾಗ ನಾನು ಫಸ್ಟ್ ಲೈನ್ ಆಡಲ್ಲ, ಮಿಡಲ್ ಅಲ್ಲಿ ಟ್ಯೂನ್ ಕೊಡ್ತೀನಿ. ಹಂಗಾದ್ರೆ ಓಕೆ. ಬಟ್ ನೀವು ಕಂಡಿಡಿಬೇಕಾಗಿರೋದು ಫಸ್ಟ್ ಲೈನ್. ಓಕೆ ಜಿ. ಸರಿಯಾಗಿ ನೆನಪಿದೆ ನನಗೆ ಇವರೆಲ್ಲ ಕಾರಣ ಕಿರುನಗೆ. ಸಾಕು, ಸೂಪರ್. ನಿನ್ ಪ್ರಕಾರ ಪಕ್ಕ ದೊಡ್ಡ ಆಸೆ ಕೊಡು, ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ. ಬೈ ಸೀಯಿಂಗ್ ಯು ಐ ಫಾಲನ್ ಬೈ ಸೀಯಿಂಗ್ ಯು. ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ. ಗೊತ್ತಿತ್ತ ಈ ಸಾಂಗ್? ಗೊತ್ತಿತ್ತಾನೆ? ಕಾಗದದ ನೀಟಾಗಿ ಹೇಳ್ಬೇಕು, ಸುಳ್ಳು ದೋಣಿಯಲ್ಲಿ ನಾತವರು. 4-1. ಓಕೆ. ವೈ ಬೇಬಿ ಹೂ ಬೇಬಿ ಯು ಬೇಬಿ ಮೈ ಲೈಫ್ ಬಿಕೇಮ್ ಲೈಟ್ಲಿ ಪ್ರಾಬ್ಲಮ್. ವೈ ಬೇಬಿ ಹೂ ಬೇಬಿ ಯು ಬೇಬಿ ಮೈ ಲೈಫ್ ಬಿಕೇಮ್ ಲೈಟ್ಲಿ ಪ್ರಾಬ್ಲಮ್. ಧೂಳಿದು ಇನ್ನೊಂದ್ಸರಿ ಕಂಡಿಡಿಯ. ಅದನ್ನ ಬೇಬಿ ಜಾಗದಲ್ಲಿ ವೈ ಮೀ ಹೂ ಮೀ ಯು ಮೀ ಮೈ ಲೈಫ್ ಬಿಕೇಮ್ ಲೈಟ್ಲಿ ಪ್ರಾಬ್ಲಮ್. ಯಾರೇ ತುಂಬಾ ಫೇಮಸ್ ಸಾಂಗ್. ನಿನ್ನ ಎಲ್ಲ ಫೇಮಸ್. ಯಾರೇ ನೀನು ನೀ ಎಲ್ಲೈತೆ ನೀನು ಗೊತ್ತಾಗ್ತಿಲ್ವೇ? ಇದು ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಏಯ್ ನನಗೆ ಕ್ಲೂ ಬೇಕು. ನಿಂಗೆ ಕ್ಲೂ ಬೇಕಾ ಬೇಡ? ಈಗ ಹೇಳ್ತೇನೆ. ಇವಾಗ ಟಕ್ ಅಂತ ಫಿಲಂ ಹೆಸರು ಹೇಳಿದ ತಕ್ಷಣ ಯಾರು ಹೇಳ್ತಾರೋ ಅವರೇ ಫಸ್ಟ್. ಡ್ರಾಮಾ ಅಂತ ಹೇಳಿದಲ್ಲ. ಅದು ಡ್ರಾಮಾ ಅಲ್ಲ, ಡ್ರಾಮಾದಲ್ಲಿ ಮಾಡಿರೋ ಸತೀಶ್. ಇದು ಒರಿಜಿನಲ್ ಫಿಲಂ. ಓಕೆ, ಒರಿಜಿನಲ್ ಫಿಲಮ್. ಈ ಫಿಲಂ ಹೆಸರು ಬಂದ್ಬಿಟ್ಟು ಅಯೋಗ್ಯ. ನಿಂಪಕ್ತಿತೆ ಕಮಾನ್. ಟೆಲಿಫೋನ್. ಡೈವರ್ಟ್ ಮಾಡ್ತಾನೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೋ. ಬೇಕಂಡಿದ್ಯಾ? ಅದ್ ನಂಗೆ ಗೊತ್ತಾಗ್ತಾ ಇಲ್ಲ, ಅದೇ ಸೀನ್ ಗ್ಯಾಪ್ನ ಇದೆ. ಹಿಂದೆ 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 ಹೋಗು, ಮಾತು ಕೊಟ್ರು ಹಿಂದೆ ಹೋಗು, ಕಣ್ಣು ಹೊಡೆದು ಲೈನು ಹಾಕು ಸಿಕ್ಕುತ್ತಾ ಸುಂದರಿ. ನಾನು ಹೇಳದ್ನ ಹೇಳ್ಬಿಡು. ಅದೇ ಫಿಲಂ. ಹಂಗಾರ ಸಾಂಗ್ ಬೇರೆದ್ ಗೊತ್ತಿಲ್ಲ ಬಿಡು. ಅದೇ ಫಿಲಂ ಅಲ್ಲಿ 200 ಮಿಲಿಯನ್ ನೋಡ್ಬಿಡ್ತಾ ಅಯ್ಯೋಗೆ ಮೂವಿ.
ಆ ಸಾಂಗು ಗೊತ್ತಿಲ್ವಾ? ನಾ ತರುವನ್ ಹುಡುಕೋಲ ಲೈನ್ ಹುಡುಕೋಲ ಟ್ಯೂನ್ ನಾ 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 ಇನ್ನೊಂದ್ಸರಿ ನಾ 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 ನಾ. ಯಾಕಮ್ಮಿ ನಮ್ಮಿ ಆಗೋಯ್ತು ಹೆಚ್ಚು ಕಮ್ಮಿ Correct ಆಗಿ ಹೆಚ್ಚು ಹೇಳ್ಬೇಕು, first ಕಮ್ಮಿ. line. ಫಸ್ಟ್ ಲೈನ್ ಇಂಪಾರ್ಟೆಂಟ್. ಯಾಕಮ್ಮಿ ನಾನು ನಾವು ತಪ್ಪು. ಫಸ್ಟ್ ಲೈನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಮ್ಮಿ ನಾನು ಹೇಳಿದ್ನಿ ಹೇಳ್ಬಿಟ್ಟು ನನಗೆ ಆ ಕ್ವಶನ್ ಹೇಳು. ವೈ ಮೀ ವೈಮಿನಾ ಯಾಕೆ ಏಯ್ ಸಾಂಗೆ ಮಾಡ್ಬಿಟ್ಟೆ ನಾನು. ಸಾಂಗ್ ರಿಟರ್ನ್ ಸಾಂಗ್ ಹೇಳು. ಹೇಳ್ಬೇಡ ನೀನ್ ಯಾಕಮ್ಮಿ ಇಲ್ಲ ತಪ್ಪು. ಹತ್ರದಲ್ಲಿದ್ದೀರಾ ಓಕೆ ಯಾಕಮ್ಮಿ ಇಲ್ಲ ಇಲ್ಲ. ಯಾರ್ ಏನಮ್ಮಿ ಯಾರಮ್ಮಿ ನೀನಮ್ಮಿ ಅದೇನಾ? ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ನಮ್ಮ ಒಳ್ಳೆ ಪ್ರಯತ್ನ ಕ್ರೇಜಿ. ತುಂಬಾ ಚೆನ್ನಾಗಿ ಕಂಡಿಡಿದ್ರು. ಓಕೆ ಯಾವಾಗ ಹೋಗೋಣ ಏರೋಪ್ಲೇನ್? ಏರೋಪ್ಲೇನ್ ಯಾವಾಗ? 5 ಒಂದು ಯಾರು ನಾಲ್ಕು ಅಲ್ವಾ? ಆವಾಗ್ಲೇ 3 ಇದ್ದಿದ್ದು. ನಿಮಿಷ ಅಣ್ಣ 5 1 ನಾನು ಹೇಳ್ತೀನಿ. 5 1 ಪಾಯಿಂಟ್ಸ್. ರೆಡಿ? ಒಳ್ಳೆ ಸಾಂಗು. ರೆಡಿ? ನಾಟ್ ಎನಫ್ ದೇರ್ ಈಸ್ ನೋ ಒನ್ ಲೈಕ್ ಯು. Not enough, no one like you. ದೇರ್ ಈಸ್ ನೋ ಒನ್ ಲೈಕ್ ಯು. No. ಏನೋ ನಾಟ್ ಏನಪ್ಪಾ. ನಾಟ್ ಎನಫ್ ದೇರ್ ಈಸ್ ನೋ ಒನ್ ಲೈಕ್ ಯು. ಗೊತ್ತಿಲ್ಲ ಅಷ್ಟೇ. ನೀನು ಕ್ಲೂಸ್ ಅಲ್ಲೇ ನಾವು ಹೇಳೋದಣ್ಣ. ಈ ಫಿಲಂ ಹೆಸರು ಬಂದ್ಬಿಟ್ಟು ಕೋಟಿಗೊಬ್ಬ. ದುಡ್ಡಿಗೆ ದುನಿಯಾ ಅಂದರು ದುಡ್ಡು. ಅಲ್ಲಿ ದುಡ್ಡಲ್ಲಿ ಬರುತ್ತಲ್ಲಿ ಮಣಿ ಅಂತ ಆಗ್ತಿದೆ ತಾನೆ. ನಾಟ್ ನಾಟ್ ಎನಫ್ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಸಾಂಗ್ ಗೊತ್ತಿತ್ತಾನೆ? ಅದೇ ಪಕ್ಕದಲ್ಲಿ ಕುಳಿತುಕೊಂಡು. ಆ ಸಾಂಗು ಫೇಮಸ್ ಸಾಂಗ್. ಆಮೇಲೆ ಇವಳಿಗೆ ಆ ಸಾಂಗ್ ತುಂಬಾ ನೆನ್ಪಿಟ್ಕೊಂಡವಳೆ. ಕಾಗದದ ದೋಣಿಯಲ್ಲಿ. ರೆಡಿ? ಹೇ ವಾಟ್ ಎ ಸ್ಮೈಲ್ ಆಫ್ ದ ಗರ್ಲ್, ಬೈ ಸೀಯಿಂಗ್ ಯು ಐ ಫಾರ್ಗಾಟ್ ಮೈ ವರ್ಡ್. ಅದು ಹಿಂಗೆ. ಹೇ ವಾಟ್ ಎ ಸ್ಮೈಲ್ ಆಫ್ ದ ಗರ್ಲ್. ಹೂ ಆರ್ ಯು? ಏನ್ ಹೇಳ್ತೀರಾ ಇದಕ್ಕೆ? ಉತ್ತರ ಕೊಡ್ರಿ. ಯಾರಿವನು? ಉತ್ತರ ಕೊಡ್ರಿ. ದಾದ ಮನ್ಮಥನು. ಇಲ್ಲ ಕ್ಲೂ ಕೊಡ್ಲಾ? ಓಕೆನಾ? ಕೊಡ್ಲಾ? ಓಕೆ. ಸಿಂಪಲ್ ಆಗಿ ಒಂದೇ ನಡೆದು. ಪ್ರವೀಣ ಆದರೆ ಅವಳ ನಗುವ ಕೇಳಲಿಲ್ಲ ನೋಡಿ ಮರೆತೆ ಜಗವ ಹಗಲು ಕನಸು ಮುಗಿಸಿ ಸಂಜೆಗೆ ಹಾರಾಡಲು ತಂಗಾಳಿಯ ಪರಾರಿ. ಅಲ್ಲ ಇದು ಹೇ ಅಂತೆ ಗೊತ್ತಾ? ಹೇ ಅಂತೆ. ಹೇ ಅಂತ ಹೇಳ್ದಲ್ಲ. ಗೊತ್ತಾಗಲಿಲ್ಲ ಸಾಂಗು. ಮತ್ತೇನ್ ಗೊತ್ತಾಯ್ತು? ಎಂತ ಗೊತ್ತಾಯ್ತು? ಕಮನ್ ಆಕ್ಟಿವ್ ಕಮನ್ ಮೇಲ್ ಬಾ. ರೆಡಿ? ಯು ಬಿಕೇಮ್ ಮೀ, ಐ ಬಿಕೇಮ್ ಮೀ, ವಿತ್ ಯು ಇಟ್ ಸೆಲ್ಫ್ ಮೈ ಲೈಫ್. ನಾನೇ ನೀನು. ನೋ. ಓ ಜೋಶು. ನೀನ್ ಆಡ. ಯು ಬಿಕೇಮ್ ಮೀ, ಐ ಬಿಕೇಮ್ ಮೀ. ಸಾರಿ, ಯು ಬಿಕೇಮ್ ಮೀ, ವಿತ್ ಯು ಇಟ್ ಸೆಲ್ಫ್ ಮೈ ಲೈಫ್. ನಾನೇ ನೀನಾದೆ. ನೀನ್ ಜೋರಾಗಿ ಹೇಳಿದ್ರೆ ಅವ್ನು ಕಂಡಿಡಿತಾನೆ. ಜೋರಾಗಿ ಹೇಳ್ಬಾರ್ದು. ಒಂದು ಟ್ವಿಸ್ಟ್ ಇದೆ, ಇವ್ರಿಗೆ ಗೊತ್ತಿಲ್ಲ. ಇನ್ನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಿಮ್ಗಿನ್ನೂ ಗೊತ್ತಿಲ್ಲ. ಏರೋಪ್ಲೇನ್ ಅಂತೂ ಫಿಕ್ಸು. ಅದೇ ಟ್ವಿಸ್ಟ್ ನೋಡಿದ್ಮೇಲೆ ಇದು ಏರೋಪ್ಲೇನ್ ಫಿಕ್ಸ್. ಟ್ವಿಸ್ಟ್ ಇನ್ನೂ ಗೊತ್ತಿಲ್ಲ ಅವರಿಗೆ. ಈ ಫಿಲಂ ಹೀರೋ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರು. ನನ್ನ ಉಡುಪು ಗೈಸ್ ಇದರಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಯುವರತ್ನ ಫಿಲಂ ಸಾಂಗು. ಅದು ಬರ್ತೈತೆ ಗೊತ್ತಾಗ್ತಿಲ್ಲ ಅದು. ಆದ್ರೆ ನನ್ನ ಸಿಚುವೇಶನ್ ನಿನ್ನ ಜೊತೆ ನನ್ನ ಕತೆ ಹೇಳು. ಬೇರೊಂದು ಲೋಕ ಸೃಷ್ಟಿ ನಾನು ಹೇಳ್ಕೊಟ್ಬಿಟ್ಟು ನಂಗಾರ ಇವಾಗ. ನೀನಾದೇನಾ ಗೈಸ್ ಇವಾಗ ಇವರಿಗೆ ಟ್ವಿಸ್ಟ್ ತಿಳಿಸೋ ಸಮಯ. ಓಕೆನಾ?
12 ಕ್ವಶನ್ ಇದೆ. 12 ಕ್ವಶನ್ ಅಲ್ಲಿ 10 ಕ್ವಶನ್ ಕೂಡ 5 ಪಾಯಿಂಟ್ಸ್. ಹಾಗಾದ್ರೆ ನಂಗೆ ಇನ್ನ ಲಾಸ್ಟ್ 2 ಕ್ವಶನ್ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಅದು ಗೊತ್ತು. ತುಂಬಾ ಜಾಸ್ತಿ ಪಾಯಿಂಟ್ಸ್ ಇಟ್ಟಿರ್ತೀಯ. ಶಿಟ್ ಮ್ಯಾನ್ ಶಿಟ್. ಈ ತರ ಮಾಡಿದ್ರೆ So, ಇವಾಗ ನಿಂದ ಎಷ್ಟು ಪಾಯಿಂಟ್ಸ್? 5. 6 ಉಳಿದೆಷ್ಟು 3 7-2. 7 ಹೆಂಗೆ ಒಂದು? ಸರಿ, ಎಷ್ಟು ಕಂಡು ಹಿಡಿದೆ ನೀನು? ನಾನು 2 ಅವನು 5 ನೀನು ಅಲ್ಲ. 2 ಕಂಡು ಹಿಡಿದ್ರೆ ಅವ್ನು 7th ಆಗೋದು. 9 ಕ್ವಶನ್ ಆಗೈತೆ. ಯಾರ್ 9 ಕ್ವಶನ್ ಆಗೈತೆ. 9 ಕ್ವಶನ್. ಗೈಸ್ 7 5s are 45, 2 5s are 5 points 10%. 5. 7 5s are 45, 2 5s are 10. ಲಾಸ್ಟ್ 2 ಕ್ವಶನ್ ಗೆ ಹೇಳ್ತೀನಿ. ಇದು ಒನ್ ಆಫ್ ದ ಟ್ರೆಂಡಿಂಗ್ ಸಾಂಗ್ ಅನ್ಕೋಬಿಡಿ ನೀವು. ಓಕೆ, ಇದ್ಯಾ ರೆಡಿ ನಾ? Man came from the monkey, but drunkards are going back to same route. ಇನ್ನೊಂದು ಲೈನ್ ಐತೆ, ನೀವು ಇದನ್ನ ಯಾರು ಒಬ್ರು ಕಂಡು ಹಿಡಿದ್ರೆ ಆಮೇಲೆ ಮುಂದಕ್ಕೆ ಹೋಗ್ತೀನಿ. Man came from the monkey. ಮನುಷ್ಯರು ಮಾನವ ಅಲ್ಲಲ್ಲ ಕೋತಿಗಳು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನು? Man came from the monkey. ಮನುಷ್ಯರು ಕೋತಿಗಳಿಂದ ಬಂದ್ರು. ನೆಕ್ಸ್ಟ್ ಓಕೆ, ಇನ್ನೊಂದು ಕ್ಲೂ ಕೊಡ್ತೀನಿ. ಇನ್ನೊಂದು ಲೈನ್ ಐತಿ ಇಂಗ್ಲಿಷ್ ಇದು. ವಾಟ್ ವಿಲ್ ಪೀಪಲ್ ಸೇ ನಾಗೇಂದ್ರ? ಪೀಪಲ್ ಮನುಷ್ಯರು ಏನಂತ ಹೇಳ್ತಾರೆ. ಕುಡಿದ್ ನೋಡು ಫ್ರೆಂಡ್ಸ್, ಕುಡಿದ ನೋಡು ಫ್ರೆಂಡ್ಸ್ ನಾಗೇಂದ್ರ ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸನ್ ಮೆಚ್ಗೆ, ಕುಡಿಯೋಕೆ ನಾವು ತಯಾರು ನಮ್ದೇ ಡ್ಯಾನ್ಸ್ನವರು. ನೀನು ಕ್ಲೂ ಕೊಟ್ಟಾಗ ಹೇಳ್ದೆ. ಇವಾಗ ಇರೋದು ಟ್ವಿಸ್ಟ್ ಅಂದ್ರೆ ಲಾಸ್ಟ್ 2 ಕ್ವಶನ್ ಮಿಕ್ಕಿದೆ. ಒಂದು ಕ್ವಶನ್ ಅಲ್ಲಿ 50 ಪಾಯಿಂಟ್ಸ್, ಇನ್ನೊಂದು ಕ್ವಶನ್ ಅಲ್ಲಿ 110 ಪಾಯಿಂಟ್ಸ್. ಅಣ್ಣ ಇದು ಹೆಂಗಣ್ಣ ಇದು ಇಷ್ಟು ಕಷ್ಟಪಟ್ಟು ನಾನು ಆಡಿರೋ ಮೋಸ ಆಗಲ್ಲ. ಅದೇ ಪಪ್ಪಂಗ ಹಂಗೆ ತಾನೆ ಅನ್ಸಿದ್ದು. ನಾವ್ ಅಪ್ಪಂಗು ಟ್ರೆಸರೆಂಟ್ ಅಲ್ಲಿ ಹಂಗೆ ತಾನೆ ಅನ್ಸು. ಅಯ್ಯೋ ಈಗ ಕಷ್ಟಪಟ್ಟಿದ್ದೆಲ್ಲ ಹೊಂಟೋಯ್ತಲ್ಲಪ್ಪ. ಆದ್ರೆ ನಾನು ಏನ್ ಹೇಳಿದ್ದು ಕರೆಕ್ಟ್ ಆಗಿ ಕ್ಲೂ ಕರೆಕ್ಟ್ ಆಗಿ ಆಡ್ಸಿದ್ರಿ ತಾನೆ ನಾವು ಅಂಕಲ್ಗೆ. ಅಂಕಲ್ ನಾನೇ ಪ್ಲಾನ್ ಅಣ್ಣ. ಗೈಸ್, ನಾನು ಟ್ರೆಜರ್ ಅಂತ ಏನ್ ಸ್ಟ್ರಾಟಜಿ ಯೂಸ್ ಮಾಡಿದ್ನೋ ಏನ್ ಮಾಡಿದ್ನೋ ಅದ್ ನೆಸೆಸಿಟಿ ಇಲ್ಲಿ ಇದ್ದಿಲ್ಲ. ಸೇಮ್ ರೂಲ್ಸ್ ಇಲ್ಲೇ ಇಡ್ತಾರೆ ನಾನು. ಬಿಕಾಸ್ ಐ ನೋ ಯಾರಾದ್ರೂ ಒಬ್ರು ಮುಂದಕ್ಕೆ ಹೋಗಿರ್ತಾರೆ ಅನ್ಬಿಟ್ಟು ಲಾಸ್ಟ್ 2 ಕ್ವಶನ್ ಅಲ್ಲಿ ತುಂಬಾ ಲಕ್ಕಲ್ಲಿ ಡಿಸೈಡ್ ಆಗೋದು. ಈ ಒಂದು 2 ಕ್ವಶನ್ ಅಲ್ಲಿ ಡಿಸೈಡ್ ಆಗುತ್ತೆ ಯಾರು ನನ್ನ ಜೊತೆಗೆ ಏರೋಪ್ಲೇನ್ ಅಲ್ಲಿ ಊಟ ಮಾಡಕ್ ಬರ್ತಾರಂತ. ಯಾವಾಗ ಡೇಟ್ ಹೇಳೋಣ? ಅವೆಲ್ಲ ಗೊತ್ತಿಲ್ಲ, ಫಸ್ಟ್ ಗೆಲ್ಲು. ಡೇಟ್ ಅಂತೆ. ರೆಡಿನಾ? ಲಾಸ್ಟ್ ವ್ಲಾಗ್ ಅಲ್ಲಿ ಸೇಮ್ ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಈ ವ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ರು. ಆ ವ್ಲಾಗ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟು ಈ ವ್ಲಾಗ್ ಅಲ್ಲಿ ಇಕ್ಬೇಕು. ರೆಡಿನಾ? ಇದ್ರಲ್ಲಿ ನಾ ಲಕ್ಕೋತಾಗುತ್ತೆ, ಇದ್ರಲ್ಲಿ ನೀನ್ ಲಕ್ಕೋತಾಗುತ್ತೆ. ಮುಂದೆ ಬಾ. ರೆಡಿನಾ? ಈ ಕ್ವಶನ್ ಗೆ 50 ಪಾಯಿಂಟ್ಸ್ ಬರುತ್ತೆ. ಈ ಒಂದು ಪಾಯಿಂಟ್ಸ್ ಅಲ್ಲಿ ಗೊತ್ತಾಗುತ್ತೆ ಗೈಸ್. ಆಫ್ಟರ್ ಯು ಕೇಮ್ ಟು ಮೈ ಲೈಫ್ ಬಿಕೇಮ್ ಮೋರ್ ಬ್ಯೂಟಿಫುಲ್. ಆಫ್ಟರ್ ಯು ಕೇಮ್ ಟು ಮೈ ಲೈಫ್ ನೀನ್ ಬಂದ್ಮೇಲೆ ನನ್ನ ಬೆಳಕು. ಹೇಳು, ಸಾಂಗ್ ಹೇಳು. ಗೊತ್ತಿಲ್ಲ, ಕನ್ವೆ ಮಾಡಿದೆ. ಹೇಳ್ಬೇಕು. ಬುಜಿ ಇದು ಹೇಳ್ಬೇಡ. ಒಂದು ಪ್ರೇಮ. ನೀನ್ ಕಂಡಿಡಿ, ನನ್ ಮಾತ್ ಕೇಳು. ಅವ್ರು ಕಂಡಿಡ್ದು ರಿಸ್ಕ್ ಅಲ್ಲಿ ಕುತ್ಕತ್ಯಾ. ಕ್ಲೂ ಬುಜಿ ಕ್ಲೂ. ರೆಡಿ? ಆಫ್ಟರ್ ಯು ಕೇಮ್. ಆಯ್ತು ಬಂತು. ನಾನು ಹೇಳ್ತೀನಿ ಇವಾಗ, ಮರ್ತೋಗ್ಬಿಟ್ಟೆ. After you came to my life became more beautiful. ಅದು ಸಂಗಲ್ ಬರ್ತಾ ಇಲ್ಲ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಹಾಡು. ನಾನು ಹೇಳಿದಣ ಈ ಹಾಡು ಅಂತೆ, ಈ ಬಾಳು. ಮೋಸ ಆಡ್ತಾನಣ್ಣ. ನೀನು ಮೋಸ ಆಡ್ತೀನಿ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ನೀನು ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ನನ್ನ ಕಿವಿಗೆ ಆನೆಸ್ಟ್ಲಿ ಬಿದ್ದಿದ್ದು ಇಬ್ರು ಒಟ್ಟಿಗೆ ಆಡಿರೋದು. ಒಂದ್ ಇಂಚು ಗ್ಯಾಪ್ ಆಗಿಲ್ಲ. ನೋಡ್ತೀನಿ, ಒಂದ್ ಇಂಚು ಸಾಂಗ್ ಕೇಳಿಸ್ತೀನಿ, ಬೇಕಾದ್ರೆ ರಿಪ್ಲೈನು ಮಾಡಿಸ್ತೀನಿ. ಆ ಸಾಂಗ್ ನೀಟಾಗಿ ಇಬ್ರು ಹೆಂಗೆ ಹೋಯ್ತಂದ್ರೆ ಒಟ್ಟಿಗೆ ಇಬ್ರು ಹೋಯ್ತಾನಿಗೆ. ಇವಾಗ
ನಾವ್ ನೋಡ್ತೀರಿ ನಮ್ದು ಫೇಕ್ ಅಂದ್ರೆ ಫೇಕ್ ಅಪ್ಪ ಜರ್ಜೆ ಫೇಕ್ ಬುಜ್ಜಿಗಳು ಜೋರಾಗಿ ಪ್ಲೇ ಮಾಡ್ತೀನಿ ವರಿ ಮಾಡ್ಕೊಬೇಡ ಇಲ್ಲಿ ಒಂದು ನಿಮಿಷ 50 points. 60 points. 70. ಗೈಸ್ ಈ ಒಂದು ಪಾಯಿಂಟ್ ನಮ್ಮ ಚೋಟ ಮರಿಗೆ ಸೇರುತ್ತೆ ಬಿಕಾಸ್ ಅವಳೇ ಫಸ್ಟ್ ನೀ ಅಂತ ಹೇಳ್ಬಿಟ್ಟಿದ್ದು. ಆದ್ರೆ ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಆಡು ಅಂದ್ಲು ಅದಲ್ಲ. ನೀನು ಬಂದ ಮೇಲೆ ಆದ್ಮೇಲೆ ನಿನಗೂ ಗೊತ್ತಾಗ್ಬಿಡ್ತು ಅವಳಿಗೂ ಗೊತ್ತಾಗ್ಬಿಡ್ತು. ನೋ ರಿಟೆನ್ಷನ್ ತಗೋಬೇಡ. ಇದು ಲಾಸ್ಟ್ ಕ್ವಶನ್. ಈ ಒಂದು ಪಾಯಿಂಟ್ಸ್ ಯಾರು ಗೆಲ್ತಾರೋ ಅವರಿಗೆ ಈ ಒಂದು ಡಿನ್ನರ್ ಗೇಮ್ ಚೇಂಜ್ ಆಗ್ಬಿಟ್ಟಿದೆ. ಈಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಹಂಗೆ ಪ್ಲೇ ಆಗೈತೆ ನೋಡು. ಈಗ ನೀವು ನೋಡ್ದಂಗೆ 10 ಕ್ವಶನ್ ಅಲ್ಲಿ ಇವನ್ ಯಾವಾಗ 5 ಲೀಡ್ ಆದ್ನೋ 6ನೇ ಕ್ವಶನ್ ಇಂದ ಫುಲ್ ತಂಪಾಗಿರ್ಬಿಟ್ಟ. ಏನ್ ಕ್ಲೂ ಕೊಟ್ಟ ಹೇಳಿದ್ರೆ ಆಯ್ತು ಬಿಡು. ಈಗ ಎಷ್ಟು ಸೀರಿಯಸ್ ಆಗ್ತದೆ ನೋಡಿ. ಇದು ಆಟ ಥ್ರಿಲ್ಲಿಂಗ್ ಆಗಿರ್ಬೇಕು. ಥ್ರಿಲ್ಲಿಂಗ್ ಕಿಲ್ಸ್ ಲೈಫ್. ರೆಡಿನಾ? ಆರ್ ಯು ರೆಡಿ ಟು ದ ಫೈನಲ್ ಕ್ವಶನ್? ನಮ್ಮ ನಿನ್ ಕಂಡು ಹಿಡಿದ್ಬಿಟ್ಲು. ಏನಂದ? ಬಾಯ್ಲೆ ಸ್ಟಾರ್ಟಿಂಗ್ ಹತ್ಬಿಟ್ಟು ಈಗ ನೋಡಿ ಹೆಂಗ್ ಖುಷಿ ಆಗೋದು. ಏನಂದ ಅವನು? ಕುಳಮ್ಮನ್ ಹೆಂಗ್ ಕಂಡಿದ್ಲು. ರೆಡಿನಾ? ಲಾಸ್ಟ್ ಕ್ವಶನ್ ರೆಡಿ ಇದೆಯಾ? ನಾನೇ ಹೇಳೋ ರೇಂಜ್ ಅಲ್ಲಿ ಇದೀನಪ್ಪ ಇವಾಗ. ಲಾಸ್ಟ್ ಕ್ವಶನ್ ರೆಡಿ ಇದೆಯಾ? ಕಂಡಿಡಿದಿಲ್ಲ ಅಂದ್ರೆ ಔಟ್, ಕಂಡಿಡಿದ್ರೆ ವಿನ್, ಕಂಡಿಡಿದಿಲ್ಲ ಅಂದ್ರೆ ಔಟ್, ಕಂಡಿಡಿದ್ರೆ ವಿನ್. Yes. ಎಸ್ ರೆಡಿ? Yes. ಆರ್ ಯು ರೆಡಿ? Yes. 3 ಕೊಟ್ಟು ಡೈವರ್ಟ್ ಮಾಡ್ಬೋದು. ರೆಡಿ? 1 ರೆಡಿನಾ? Flower like arrow, no one can see the lyrics of the song. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೇಖರವಾದಂತೆ ಬಂದೆ ನೀ ಬಂದ ಮೇಲೆ ಬಾಕಿ ಮಾತೇನು. ಅಂಕಲ್ ಗುರು ಅಂಕಲ್ ಲಿಟ್ರಲಿ ಸೈಕೋ. ಹೆಂಗಿತ್ತು ಆಟ? ಸೂಪರ್. ಸೋತಿದ್ರಂತೂ. ಇರು ಕುಚ್ಚು. ಅಯ್ಯೋ ಇದ್ಯಾರು? ಬನ್ನಿ ಬರ್ಬೇಕು. ಬನ್ನಿ ಫ್ಯಾಮಿಲಿ ಎಲ್ಲ ಬಂದ್ರು. ಅವನದೇ ತಪ್ಪಿಲ್ಲ. ಅವ್ಳು ಸೋತಿದ್ದು ಕತ್ಕೊಂಡಿದ್ದವಳು. ಗೊತ್ತಿರೋದು. ಅಕ್ಕ ಈ ಲಾಸ್ಟ್ ಕ್ವಶನ್ ಗಿನ್ನ ಮುಂಚೆ ಎಷ್ಟು ಖುಷಿ ಆಗಿದ್ದು ಅಂದ್ರೆ ನನಗಿಂತ ಲೀಡಿಂಗ್ ಅಲ್ಲಿ ಮಮ್ಮಿ, ನನಗಿಂತ ಲೀಡು 10 ಮಾಡಿ ಪಾಯಿಂಟ್ ನಮ್ಮ ಚೋಟ ಮರಿಗೆ ಸೇರುತ್ತೆ ಬಿಕಾಸ್ ಅವರೇ ಫಸ್ಟ್ ನೀ ಅಂತ ಹೇಳ್ತಾರೆ. ಆದ್ರೆ ಆಟದಲ್ಲಿ ಸೋಲು ಗೆಲುವು ಅನ್ನೋದು ಕಾಮನ್. ಸೋಲು ಗೆಲುವು ನಲಿವು ನುಲಿವು ಆಳು ನಿನ್ನ ಬಾರಿಲಿ ಲೋಕ ನಿನ್ನ ಕಣ್ಣಲ್ಲಿ. ಸರಿವಾ ಓಲೆ. ಫೈನಲಿ ಗೈಸ್ ನಮ್ ಜೊತೆಗೆ ಏರೋಪ್ಲೇನ್ ನಲ್ಲಿ ಊಟಕ್ಕೆ ಹೋಗ್ತಿರೋದು ನಮ್ಮ ಜೊತೆಗೆ ಚಿರು ಬರ್ತೀರಾ? ಹೇಳು. ನನ್ ಜೊತೆಗೆ ನಮ್ ಚಿರು ಬರ್ತಿರೋದು. ಅದಕ್ಕೆ ನಾನು ಫಸ್ಟ್ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದೆ ಈ ಆಟದಲ್ಲಿ ಯಾರು ಗೆಲ್ತಾರೋ ಒಬ್ರನ್ನೇ ಕರ್ಕೊಂಡು ಹೋಗಕ್ ಆಗೋದು ಅಂದ್ಬಿಟ್ಟು. ನನ್ ಚಡ್ಡಿ ಮತ್ತೆ ಏರೋಪ್ಲೇನ್ ಎರಡು ಪೆಂಡಿಂಗ್. ಆಟದಲ್ಲಿ ಆಟ ಅಂದ್ಮೇಲೆ ಆಟ ಆಗಿರ್ಬೇಕು. ಸೊ ಫೈನಲಿ ಗೆದ್ದಿದ್ದಾನೆ. ಅಂಡ್ ಇವತ್ತಿನ ನಮ್ಮನೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಫಸ್ಟ್ ಅಲ್ಲಿ ಆಡಿರೋದೇ ನಾನಲ್ಲಿ, ನಾನೇ. ನಮ್ಮನೆ ಬಿಗ್ ಬಾಸ್, ನಮ್ಮ ವ್ಲಾಗ್ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಅಂದ್ರೆ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಗೇಮ್ ಇಸ್ ಅ ಗೇಮ್ ಗೈಸ್. ಗೇಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರೂಲ್ಸ್ ಅಲ್ಲಿ ಹೇಳ್ಬಿಟ್ಟಿದೆ ಗೇಮ್ ಇಸ್ ಅ ಗೇಮ್. ಸೊ ಅದೇ ತರ ನಡ್ಕೋಬೇಕಾಗುತ್ತೆ. ಅನ್ಫೇರ್ ಗೇಮ್ ಆಗಬಾರ್ದು, ಫೇರ್ ಗೇಮ್ ಇರಬೇಕು. ಸೊ ಫೈನಲಿ ಎಂಡ್ ಮಾಡೋ ಸಮಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇಬ್ರು ಒಟ್ಟಿಗೆ ಬಾಯ್ ಹೇಳ್ಬಿಡಿ. ಬಾಯ್ ಗೈಸ್. ಇವಾಗ ಒಂದು ಕ್ವಶನ್ ನಿಮ್ಗೆ ಕೊಡ್ತಾ ಇದ್ದೀನಿ, ನೀವು ಕಂಡಿಡಿಲಿ ಅಂತ. ಸೊ ಈಗ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಅದು ಯಾವ ಸಾಂಗ್ ಅಂತ ಕನ್ನಡದಲ್ಲಿ ಕಂಡಿಡಿದ್ಬಿಟ್ಟು ಕಾಮೆಂಟ್ ಹಾಕಿ, ಓಕೆನಾ? ಲೈಫ್ ಬಿಕಮ್ ಫ್ಲವರ್, ಫೀಲಿಂಗ್ ಬಿಕೇಮ್ ಹನಿ, ಲೈಫ್ ಈಸ್ ಎಂಜಾಯ್ ಬೈ ಜಾಯ್ನಿಂಗ್ ವಿತ್ ಯು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಲೈಫ್ ಬಿಕೇಮ್ ಫ್ಲವರ್, ಫೀಲಿಂಗ್ ಬಿಕೇಮ್ ಹನಿ, ಲೈಫ್ ಈಸ್ ಎಂಜಾಯ್ ಬೈ ಜಾಯ್ನಿಂಗ್ ವಿತ್ ಯು. ಯಾವ ಸಾಂಗು ಅಂತ ಕಾಮೆಂಟ್ ಮಾಡಿ.